ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅವರು ಮೂವರು ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಇನ್ನು 200 ರೂಪಾಯಿ ಭಿನ್ನಾಭಿಪ್ರಾಯ ಇದೆ. ಆ 200 ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ. ಈ ಸಹಕಾರ ನೀವು ಕೊಡ್ತೀರನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ. ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು 12 ತಿಂಗಳಾಗಿದೆ, ಕೆಲವೊಬ್ಬರದು 13 ತಿಂಗಳಾಗಿದೆ, ಕೆಲವೊಬ್ಬರದು 14 ತಿಂಗಳು ಕೂಡ ಆಗಿದೆ. 2 ಸಾಲ ಕಬ್ಬಿದ್ದಂತ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ. ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನಾಗಿದೆ ಅಂದ್ರೆ, ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದಿಡತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಂದ್ರೆ ಅದು ತಪ್ಪಾಗಲಿಕ್ಕೆ. ಆದ್ರೆ ನಾವು ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲೂ ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಬೇಕು. ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊದಲನೇದಾಗಿ ಶಾಂತರಾಗಿ ಕೇಳಿ. ನಾನು ಎಲ್ಲ ಪರಂ ಪೂಜ್ಯರಲ್ಲಿ, ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ, ನನಗೊಂದು 2 ದಿವಸ ಗಡುವು ಕೊಡಿ. ಕೇಳ್ರಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಯಾಕೆ ಬಂದಾರು ಇಲ್ಲಿ ಕೇಳ್ರಿ. 1 ನಿಮಿಷ. ತಮ್ಮ ಬರೇ ಕೂಗ್ ಮಾಡೋದು ಮಾತಾಡಿದ್ರೆ ಕೆಲಸ ಆಗುವುದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಏನ್ ಹೇಳ್ತಾರೆ ಕೇಳಕತ್ತೀರಿಲ್ಲ. ಆಮೇಲೆ ಉತ್ತರ ಪ್ರಶ್ನೆ ನಮ್ಮ ಕಡೆ ಅದ. ಸ್ವಲ್ಪ ಶಾಂತಿ ಇರ್ಬೇಕು, ಹಂಗ್ ಮಾಡಬಾರ್ದು. ಒಬ್ಬರು ಮಾತಾಡುವಾಗ, ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಅಡ್ಡ ಮಾತಾಡಬಾರ್ದು. ವಿಷಯ ಪೂರ್ಣ ಏನೈತಿ ಕೇಳ್ಕೋರಿ. ಅವ್ರೇನ್ ಹೇಳತ್ತಾರ, ಏನು ಸಂದೇಶ ತಂದಾರ ಕೇಳ್ಕೋರಿ. ಆಮೇಲೆ ಪ್ರಶ್ನೆ ಕೇಳಕ್ ಕದಿಯಲ್ಲ ನಾವು. ಅದೆಲ್ಲ ಸ್ವಲ್ಪ ಶಾಂತಿ ಹೋರಾಟಕ್ಕೆ ದಯವಿಟ್ಟು ನಮ್ಮ ಕೈ ಮುಗಿದು ಕಾಲು ಬೀಳುತ್ತೇವೆ. ನೀವೆಲ್ಲರೂ ಮಾತಾಡಿ, ಹೆಂಗ್ ನಾವೇನ್ ಬದುಕುನು ಇಲ್ಲ ಅಲ್ಪ. ನಿಮ್ ಸಂಬಂಧ ಮಾತಾಡಕ್ಕಾಗಿ ಗುರುಗಳ ನಮಗೇನ್ ತಿಳುವಳಿಕಿಲ್ಲ. ತಡ್ಕೊಳಕ್ರಪ್ಪ ಏನ್ ಹೇಳಿ ನನಗೆ ಮೊದಲ ಇಲ್ಲಿ ಮಗು ಕೂಡ ಅಜ್ಜ ಕೂತಾನ. ಅಸ್ತವ್ಯಸ್ತ ಆಗಬಾರ್ದು ತಿಳಿನ. ಅದು ಏನ್ ಬೇಕಾದಿರ್ಲಿ, ನೀವು ರೈತ ದೇವತೆಗಳು ಮನಸ್ಸು ಮಾಡಿದಂಗ ಆಗ್ತತಿ. ಶಾಂತಿ ದಯವಿಟ್ಟು ಕೇಳ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಮಾತಾಡೋ ಮಟ್ಟ ಒಂದು ಮಾತು ಯಾರು ಮಾತಾಡಬಾರ್ದ. ಶಾಂತಿ ಪೂರ್ತಿ ಕೇಳ್ರಿ, ಪೂರ್ತಿ ಕೇಳ್ರಿ. ಏನಾರ ತಪ್ಪಿದ್ರ ಪ್ರಶ್ನೆಗಳು ಕೇಳ್ತೀವಿ. ದಯವಿಟ್ಟು ಶಾಂತಿ. ನಾ ಮಾತಾಡ್ಬೋದ? ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ. ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ. ದೇಶ ಮಟ್ಟದಲ್ಲಿ 1 ವರ್ಷ 30